ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗ್ಯದಂತ ಹೇಳಿ ನಿನ್ನೆ ಖಾಲಿ ಟ್ರಂಕ್ ಹಿಡ್ಕೊಂಡು ಬಂದಂತಹ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತಗೊಂಡ್ರು, ತಮ್ಮ ಗಾಡಿಯಾಗ ಕರ್ಕೊಂಡು ಹೋದ್ರು. ಆದ್ರ ನನ್ನ ಪ್ರಶ್ನೆ ಏನಂದ್ರ, ಇಲ್ಲೊಬ್ರು ಖಾಲಿ ಪುಸ್ತಕ ಖಾಲಿ ಮಸ್ತಕ ಇಟ್ಕೊಂಡು ಅದೆಷ್ಟೋ ವರ್ಷಗಳಿಂದ ಎಲ್ಲಿ ಬೇಕಲ್ಲಿ ಅಡ್ಡಾಡ್ಲಿಕ್ಕತ್ತಾರ. ಇವ್ರನ್ನ ಯಾರು ಹೇಳೋರಿಲ್ಲ, ಇವ್ರನ್ನ ಯಾರು ಕೇಳೋರಿಲ್ಲ, ಇವ್ರನ್ನ ಯಾರು ಹಿಡಿಯೋರಿಲ್ಲ, ಇವ್ರನ್ನ ಯಾರು ಕರ್ಕೊಂಡು ಹೋಗ್ರಿಲ್ಲೇನ್ರಿ? ಈ ಸಣ್ಣ ಮಗುವಿನ ಮನಸ್ಸು ಖಾಲಿ ಹಾಳೆ ಇದ್ದಂಗಂತ. ಅದ್ರಾಗ ನಾವ್ ಏನ್ ಬರಿತೀವಿ, ಏನ್ ಕಲಿಸ್ತೀವಿ, ಮಕ್ಕಳು ಅದಕ್ಕ ಬಹಳ ಜಲ್ದಿ ಕಲಿತಾರಂತ. ಖರೆ ಅದ ಬಿಡ್ರಿ. ಆದ್ರ ನನಗ ಆಶ್ಚರ್ಯ ಏನಂದ್ರ, ಇಷ್ಟು ವಯಸ್ಸಾದ್ರೂ ಕಾಂಗ್ರೆಸ್ಸಿನ ಯುವ ನಾಯಕ ರಾಹುಲ್ ಗಾಂಧಿ ಅವರು ಛೆ ನಾ ಇಷ್ಟು ದಿನ ಬರೇ ಇವ್ರ ತಲಿ ಅಟ್ಟೆ ಖಾಲಿ ಅನ್ಕೊಂಡಿದ್ಯ, ಆದ್ರೆ ಇವ್ರು ಓದ್ತೀನಿ ಅನ್ನುವಂಥ ಪುಸ್ತಕಗಳೆಲ್ಲ ಖಾಲಿ ಅಂತ. ಇಷ್ಟು ದಿನ ಅದು ಓದ್ತೀನಿ ಇದು ಓದ್ತೀನಿ ಅಂತ ಕೈಯಾಗ ಹಿಡ್ಕೊಂಡು ಕೊಟ್ಟಿದ್ ಪೋಸ್ ಎಲ್ಲಾನು ಖಾಲಿ ಖಾಲಿ. ಈಗ ಗೊತ್ತಾಯ್ತಾ ನಿಮಗ? ಇನ್ನ ಪ್ರಕಟಣೆ ಆಗ್ಲಾರ್ದೆ ಇರುವಂತಹ, ಪಬ್ಲಿಷ್ ಆಗ್ಲಾರ್ದೆ ಇರುವಂತಹ ಪುಸ್ತಕಗಳನ್ನ ಓದಿನಿ ಅಂತ ಹೇಳ್ತಾರಲ್ಲ, ಇಂಥ ಖಾಲಿ ಪುಸ್ತಕಗಳು ಪ್ರಕಟ ಆದ್ರೆಷ್ಟು ಬಿಟ್ರೆಷ್ಟು. ಈ ರವಿಚಂದ್ರನ್ ಅವ್ರದೊಂದು ಡೈಲಾಗ್ ಬಹಳ ಫೇಮಸ್ ಇತ್ತು ನೋಡ್ರಿ, ನೆನಪೈತಾ ನಿಮ್ಗ? ಎಲ್ಲ ಪೀಸ್ ಪೀಸ್. ಈಗ ರಾಹುಲ್ ಗಾಂಧಿ ಅವರ ಡೈಲಾಗ್ ಎಲ್ಲ ಖಾಲಿ ಖಾಲಿ ಫುಲ್ ಟ್ರೆಂಡಿಂಗ್ ನಾಗದ ನೋಡ್ರಿ. ಅಲ್ಲ, ಹಿಂಗ ಖಾಲಿ ಪುಸ್ತಕ ಇಟ್ಕೊಂಡಿರುವಂತ ಇವರ ಮುಂದಾಳತ್ವದಾಗ ಯುವ ಕಾಂಗ್ರೆಸ್ನವರು ಪ್ರತಿಭಟನೆ ರ್ಯಾಲಿ ಮಾಡೋ ಮುಂದ ಇಂಥ ಅಚಾತುರ್ಯ ಆಗೋದು ಸಹಜ ಅಲ್ಲೇನ್ರಿ? ಹಿಂಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಬಹಳ ಸರಳ, ಕಾಮನ್ ಅಂತೀನಿ ನಾನು. ನೋಡ್ರಿ, ಕಾಂಪ್ರಮೈಸ್ ಸ್ಪೆಲ್ಲಿಂಗ್ ನೋಡ್ರಿ. ಅಲ್ಲ, ಇಂಥವ್ರಿಗೆಲ್ಲ ಪ್ರಧಾನಿ ಸ್ಥಾನ, ಪ್ರಧಾನಿ ಕುರ್ಚಿ ಬೇಕಂತ ಅದನ್ನು ಅಷ್ಟು ಸರಳ ಸಲೀಸ್ ಅನ್ಕೊಂಡಾರ್ರಿ ಇವ್ರ. ಸಂಸತ್ನ್ಯಾಗ ನಡೆದಂತ ಒಂದು ಘಟನೆ ಇವತ್ತು ಫುಲ್ ವೈರಲ್ ಆಗ್ಲಿಕ್ಕದ ನೋಡ್ರಿ ಒಂದ್ಸಲ. का मौका दिया, लेकिन राहुल गांधी के इशारे पर उनके जो एक हमारे 5 फरवरी 2026 को 11 के लिए सभापति के कुर्सी पे बैठे थे, उनके ऊपर कागज फाड़ करके फेंके। ಹಾ, ಕಾಂಗ್ರೆಸ್ಸಿನ ಮಹಿಳಾ ಸಂಸದರು ಹಿಂಗ ಬೇಕು ಅಂತಲೇ ಪ್ರಧಾನಿಯವರ ಕುರ್ಚಿ ಬಲ್ಲಿ ಹೋಗ್ಲಿಕ್ಕತ್ತಿದ್ದು ಸ್ಪಷ್ಟ ಕಾಣ್ಲಿಕ್ಕತ್ತದ ಇದ್ರಾಗ. ಅಷ್ಟೇ ಅಲ್ಲ, ಬೇರೆಯವ್ರಿಗೆಲ್ಲ ಈ ಕೈ ಸನ್ನೆ ಮೂಲಕ ಏನೋ ಸಿಗ್ನಲ್ ಕೊಡ್ಲಿಕ್ಕತ್ತಾರ. ಇದೆಲ್ಲ ನೋಡಿದ್ರ ಇದು ಏನ್ ಅಲ್ಲಿ ಆನ್ ಸ್ಪಾಟ್ ಏನೋ ಫ್ಲೋದಾಗ ನಡೆದಿದ್ದ ಅಲ್ಲ, ಇದು ಪಕ್ಕಾ ಪ್ಲಾನ್ ಮಾಡಿರುವಂಥದ್ದು. ಕಾಂಗ್ರೆಸ್ ಒಂದು ಸ್ಕ್ರಿಪ್ಟ್ ಅನ್ನೇ ರೆಡಿ ಮಾಡ್ಕೊಂಡು ಅದ್ರ ಪ್ರಕಾರ ಎಲ್ಲರೂ ಆಕ್ಟಿಂಗ್ ಮಾಡ್ಲಿಕ್ಕತ್ತಾರೇನೋ ಅನ್ನುವಂಗ ಈ ದೃಶ್ಯ ಕಾಣ್ತದ ನೋಡ್ರಪ್ಪ. ಎಲ್ಲರೂ ಮಾತಾಡ್ಲಿಕ್ಕತ್ತಾರ. ಅಲ್ಲ, ಏನ್ ಸಂಸತ್ ಅಂದ್ರೆ ಏನ್ ತಿಳ್ಕೊಂಡಾರ ಹೇಳ್ರಿ ಇವ್ರು? ಇದನ್ನೇನ್ ಆಟದ ಮೈದಾನ ಅಂತ ತಿಳ್ಕೊಂಡಾರ? ಪ್ರಧಾನಿಯವರ ಕುರ್ಚಿ ತಗೊಂಡು ಈ ಮ್ಯೂಸಿಕಲ್ ಚೇರ್ ಆಡುವಂತ ನಾಟಕ ಮಾಡ್ಲಿಕ್ಕತ್ತಾರ ಇಲ್ಲಿ? ನೋಡ್ರಿ, ಸಂಸತ್ತು, ಸಂವಿಧಾನ, ಒಂದು ಸಭ್ಯತೆ ಅನ್ನೋದು ಇರ್ತೈತ್ರಿ. ಎಲ್ಲಾನು ಉಲ್ಲಂಘಿಸೋದು, ಹೆಂಗ ಬೇಕ ಹಂಗ ನಡ್ಕೊಳ್ಳೋದು. ಲೋಕಸಭಾ ಇರ್ಲಿ, ವಿಧಾನಸಭಾ ಸದನ ಇರ್ಲಿ, ಇವ್ರಿಗೇನ್ ಹೊಸಾದಲ್ ಬಿಡ್ರಿ, ಇದ ಮಾಡ್ಕೋತ ಬಂದಾರ. ಅಂದಂಗ ವಿಷಯ ಗೊತ್ತಾಯ್ತಾ? ಈ ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಒಟ್ಟ 54 ಮಂದಿಗೆ ದಿಢೀರ್ ಅಂತ ಒಂದು ಬಂಪರ್ ಆಫರ್ ಕೊಟ್ಟಾರ ನೋಡ್ರಿ. ಇವ್ರಿಗೆಲ್ಲ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟೈತ್ ನೋಡ್ರಿ ಸರ್ಕಾರ. ಇಷ್ಟು ದಿನ ನಿಗಮಗಳ ಅಧ್ಯಕ್ಷರಾಗಿರುವಂತಹ ಶಾಸಕರಿಗಷ್ಟ ಈ ಸ್ಥಾನಮಾನ ಇತ್ತು. ಆದ್ರೆ ಈಗ ಇವರು ಪಕ್ಷದ ಮುಖಂಡರು ಸಾರಥ್ಯ ವಹಿಸಿರುವಂತಹ ಎಲ್ಲಾ ಸಂಸ್ಥೆಗಳ ಅಧ್ಯಕ್ಷರಿಗೂ ಈ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟೈತ್ರಿ ರಾಜ್ಯ ಸರ್ಕಾರ. ಇವ್ರಿಗೆ ಈಗ ಏನೆಲ್ಲಾ ಸೌಲಭ್ಯಗಳು ಸಿಗ್ತಾವ ಅನ್ಲಿಕ್ಕ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಟಾರ ಕೇಳ್ರಿ.
ಏನ್ಲ ಸಮಾಚಾರ? ಇವತ್ತಿಂದ ಏನ್ ವಿಶೇಷ? ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡೋರಲ್ಲ, ಅವರಿಗೆಲ್ಲ ಮಂತ್ರಿಗೆ ಕೊಡುವಷ್ಟೇ ಸಂಬಳ ಕೊಡ್ತಾರಂತೆ. ಅವ್ರಿಗೆ ಏನೇನ್ ಕೊಡ್ತಾರಪ್ಪ? ಸಂಬಳ 50,000, ಮನೆ ಬಾಡಿಗೆ 80,000, ಮನೆ ಕೆಲಸದವರಿಗೆ 20,000, ಪೆಟ್ರೋಲ್ಗೆ 1 ಲಕ್ಷ, ಆತಿಥ್ಯ ಭತ್ಯೆ 3,000, ದಿನ ಭತ್ಯೆ 2,500, ಫುಲ್ ಮೆಡಿಕಲ್ ಬಿಲ್, 3 ಜನ PA, ಡ್ರೈವರ್, ಅಟೆಂಡರ್. ಏನಿಲ್ಲ ಅಂದ್ರೂ ಒಬ್ಬೊಬ್ಬ ಮಂಡಳಿ ಅಧ್ಯಕ್ಷನಿಗೆ 5 ರಿಂದ 7 ಲಕ್ಷ ಖರ್ಚು ಮಾಡ್ತಿದೆ ಸರ್ಕಾರ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯನ ದಿವಾಳಿ ಮಾಡಿದ್ದಾರೆ. ಇವರು ಯೋಗ್ಯತೆಗೆ ಕಿತ್ತೋಗಿರೋ ರಸ್ತೆಗಳಿಗೆ ಟಾರ್ ಹಾಕೋಕೆ ಆಗಿಲ್ಲ. ಈ ಕಾಂಗ್ರೆಸ್ ಬಂದಾಗಿಂದ ಜನರ ದುಡ್ಡಿನಲ್ಲಿ ಕಾಂಗ್ರೆಸ್ಸಿಗರ ಜಾತ್ರೆ ಜೋರಾಗಿದೆ. ಅಲ್ಲ, ಇವ್ರಿಗೆ ಕೇಳಿದ್ರ ಅಭಿವೃದ್ಧಿಗೆ, ಅನುದಾನಕ್ಕ, ಗ್ಯಾರಂಟಿ ಯೋಜನೆಗಳಿಗೆ ಯಾವುದಕ್ಕೂ ಇವ್ರ ಬಳಿ ರೊಕ್ಕಿಲ್ಲ. ಆದ್ರ ಇವ್ರ ಪಕ್ಷದ ಮುಖಂಡರಿಗೆ ಇಷ್ಟೆಲ್ಲಾ ಸೌಲಭ್ಯ ಕೊಡ್ತಾರಂತ ನೋಡ್ರಿ. ಇದೊಂಥರ ಹೆಂಗ್ ಅಂದ್ರ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಅಂದಂಗಾಯ್ತು. ಯಾದು ಬಿಡ್ರಿ, ವಿಷಯ ಸುದ್ದಿ ತಲುಪ್ತಾ ನಿಮಗ. ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮತ್ತ ದೆಹಲಿಗೆ ಹೊಂಟ ಬಿಟ್ಟಾರ. ಅಂದ್ರ ಮತ್ತ CM ಕುರ್ಚಿ ಗದ್ಲಿ ಹೇಳೋದು ಗ್ಯಾರಂಟಿ. ಹೈಕಮಾಂಡ್ ಜೊತೆಗೆ ಮತ್ತ CM ಕುರ್ಚಿ ಬಗ್ಗೆ ಗುಸು ನಡೆದಿರ್ತೈತಿ ಅನ್ನೋದು ಸುದ್ದಿ. ಆದ್ರ ಇದ್ರ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತ್ರ ಹೇಳುವುದೇ ಬ್ಯಾರೆ. ಅಸ್ಸಾಂನ್ಯಾಗ ಚುನಾವಣೆ ಬರುದೈತಿ, ಇದಕ್ ಸಂಬಂಧಪಟ್ಟಂಗ AICC ಮೀಟಿಂಗ್ನಾಗ ಹೋಗ್ಲಿಕ್ಕ, ಅಲ್ಲಿ ಚರ್ಚೆ ಮಾಡ್ಲಿಕ್ಕ DK ಶಿವಕುಮಾರ್ ಅವ್ರು ದೆಹಲಿಗೆ ಹೋಗ್ಯಾರ. ನೀವು ಸುಮ್ನೆ ಏನಾರ ಅನ್ಕೋಬೇಡ್ರಿ, CM ಕುರ್ಚಿ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲಾ ಚರ್ಚೆ ಆಗುದಿಲ್ಲ, ಏನಾರ ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಇವ್ರು ಹೇಳ್ಲಿಕತ್ತಾರ. ಆದ್ರ ನನ್ನ ಮಜಾ ಏನ್ ಗೊತ್ತಾ, ಇವರೆಲ್ಲ ಇನ್ನ ಈ ಅಸ್ಸಾಂ ಚುನಾವಣೆದಾಗ ಏನ್ ಮಾಡ್ಬೇಕಂತ ಹೇಳಿ ಇನ್ನ ಮೀಟಿಂಗ್ ಮಾಡೋದ್ರಾಗೆ ಅದಾರ. ಆದ್ರ ಅಸ್ಸಾಂನ್ಯಾಗ BJP ಅವರು ಒಂದು ಭಾರಿ ಅದ್ಭುತ ಅಡ್ವರ್ಟೈಸ್ಮೆಂಟ್ ರೆಡಿ ಮಾಡ್ಯಾರ. ನೋಡ್ಬೇಕು ನೀವು, ಭಾರಿ ಮಜಾ ಐತಿ. ಅದ್ಭುತ ಅಲ್ಲೇನ್ರಿ, ಫುಲ್ ರೋಸ್ಟ್ ಮಾಡ್ಯಾರ. ಈ ಮೂಲಕ ಅಲ್ಲಿನ ಮಂದಿಗೆ ಈ ಪಕ್ಷ ಎಷ್ಟು ವೇಸ್ಟ್ ಅನ್ನೋ ತರ ಮಾಡ್ಯಾರ. ನನಗೊಂದು ಐಡಿಯಾ ಬಂತ್ರಪ್ಪ, ಅಕಸ್ಮಾತ್ ಏನರಿ ನಮ್ಮ ಕರ್ನಾಟಕದಾಗು ಈ ತರ ಏನಾರ ಬೋರ್ಡ್ ಹಾಕಿದ್ರ ಹಿಂಗ ಎಲ್ಲ ಉಗುಳ್ ಹೋಗ್ತಾರ ಹೆಂಗ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.